ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ರಾಜ್ಯ ಸರ್ಕಾರ ಬಂದ್ಬಿಟ್ಟು ಹೊಸದಾಗಿ ಕಳ್ಳಾಟ ಕೂಡ ಆಡ್ತಾ ಇದೆ ನೇಮಕಾತಿ ವಿಚಾರದಲ್ಲಿ. ಯಾಕಂದ್ರೆ ಅಡ್ವೊಕೇಟ್ ಜನರಲ್ ಅನ್ನು ಕೂಡ ಸತತ 3ನೇ ಬಾರಿ ಗೈರಾಗಿದ್ದಾರೆ. ಉದ್ದೇಶಪೂರ್ವಕವಾಗಿ ಗೈರು ಕೂಡ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳ್ತಿದ್ದಾರೆ. ಒಳ ಮೀಸಲಾತಿ ನೇಮಕಾತಿ ವಿಚಾರ ಬಂದ್ಬಿಟ್ಟು ರಾಜ್ಯ ಸರ್ಕಾರ ಯಾಕೋ ಬರ್ತಾ ಆ ವಿದ್ಯಾರ್ಥಿ ಪರ ಡಿಸಿಷನ್ ತೆಗೆದುಕೊಳ್ತಾ ಇಲ್ಲ. ಒಂದು ಬಾರಿ ಎಲ್ಲಾ ಆಕಾಂಕ್ಷಿಗಳು ಪ್ರತಿಭಟನೆ ಮಾಡಿದ್ಮೇಲೆ ಸರ್ಕಾರಕ್ಕೆ ಮುಜುಗರ ಆಯ್ತು. ವಿಪಕ್ಷದವರು ಕೂಡ ಮಾತಾಡಿದ್ರು. ಆಗ ನಾವು ನೇಮಕಾತಿ ಪಟ್ಟ ಅಂತ ಮಾಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಏನಾಯ್ತು ಅಂದ್ರೆ ನಾಯಕರ ಮಧ್ಯೆ ಜಟಾಪಟಿ ಕೂಡ ಆಯ್ತು. ಈಗ ಇರೋದೊಳೆ ನಮಗೆ ಮೀಸಲಾತಿ ಕೊಡಿ ಅಂತ ಗೊಂದಲ ಕೂಡ ಆಯ್ತು. ಪ್ರತಿಭಟನೆ ಕೂಡ ಮಾಡಿದ್ರು. ಸಿಎಂ ಅವರು ವಿಶೇಷ ಸಚಿವ ಸಂಪುಟ ಸಭೆ ಮಾಡಿ ನಾವು ತೀರ್ಮಾನ ಕೈಗೊಳ್ತೀವಿ ಅಂತ ಅಂದ್ರು. ಆಮೇಲೆ ಸಬೂಬು ಹೇಳಿದ್ರು. ಏನು ಸಬೂಬು ಅಂದ್ರೆ ಚುನಾವಣಾ ನೀತಿ ಸಮಿತಿ ಜಾರಿ ಇದೆ ಅಂತ ಹೇಳಿ ಸಬೂಬು ಹೇಳಿದ್ರು. ಈಗ ನೋಡಿ, ಈಗ ಮೊನ್ನೆ ಸತತ 3ನೇ ಬಾರಿ ಬಂದ್ಬಿಟ್ಟು ನ್ಯಾಯಾಲಯಕ್ಕೆ ಹಾಜರಾಗಿಲ್ಲ ರಾಜ್ಯ ಸರ್ಕಾರದ ಅಡ್ವೊಕೇಟ್ ಜನರಲ್ ಅವರು. ಈ ರೀತಿ ಬೇಕಾಬಿಟ್ಟು ಕೂಡ ಮಾಡ್ತಾ ಇದ್ದಾರೆ. ಸದ್ಯದ ಮಾಹಿತಿ ಪ್ರಕಾರ ಕೆಲ ಸಚಿವರು ಈ 7ನೇ ತಾರೀಕು ಇದೇ ತಿಂಗಳು 9 ಅಥವಾ 7ನೇ ತಾರೀಕು ನಿಮಗೆ ಏನು ಸಚಿವ ಸಂಪುಟ ಸಭೆ ಇದೆ, ವಿಶೇಷ ಸಚಿವ ಸಂಪುಟ ಸಭೆ, ಅಲ್ಲಿ ನಮಗೆ ತೀರ್ಮಾನ ಮಾಡ್ತಾರೆ. ಅಲ್ಲಿ ತೀರ್ಮಾನದ ನಂತರ ನಮಗೆ ಆದೇಶ, ಸರ್ಕಾರದಿಂದ ಅಧಿಕೃತ ಆದೇಶ ಕೂಡ ಬರುತ್ತೆ. ನಂತರ ನೇಮಕಾತಿ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ರೆ, ಇಲ್ಲಿ ನೇಮಕಾತಿ ಮಾಡೋದಕ್ಕೆ ಮೈನ್ ಸರ್ಕಾರಕ್ಕೂ ಕೂಡ ಆಸಕ್ತಿ ಇಲ್ಲ ಅನ್ಸುತ್ತೆ. ಪ್ಲಸ್ ಅಲ್ಲೇ ಒಳ ಮೀಸಲಾತಿ ಜಗಳ ಕೂಡ ಆಗಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸೇರಿ ಕೆಲವರು ಅಲ್ಲೇ ಸಮುದಾಯದ ಒಳಗಡೆ ನಿಮಗೆ ಎ ಬಿ ಅವರೇ ಡಿವೈಡ್ ಕೂಡ ಆಗಿದ್ದಾರೆ. ನಮಗೆ ಜಾಸ್ತಿ ಸಿಗಲಿ, ನಮಗೆ ಒಗ್ಗಟ್ಟು ತೊಂದರೆ ಆಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಒಟ್ಟಾರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಸರ್ಕಾರಕ್ಕೆ ಸಮಸ್ಯೆ ಕೂಡ ಆಗ್ತದೆ. ಇನ್ ಕೇಸ್ ನೇಮಕಾತಿ ಕೂಡ ಏಕೈಕಿ ಮಾಡ್ಬಿಟ್ರೆ ಸಿಡಿದೆ ಅಂದ್ರೆ ಹೇಳ್ತಾರೆ, ಇನ್ ಕೇಸ್ ಕೋರ್ಟ್ ಕೂಡ ಹೋಗ್ಬೋದು ಅವರು. ಯಾಕೆ ಅಂದ್ರೆ ನಮಗೆ ಮೋಸ ಆಗಿದೆ, ಈ ರೀತಿ ಮಾಡ್ಬೇಕು ಅಂತ. ಇಷ್ಟೆಲ್ಲ ಕಾರಣಗಳಿಂದ ಜಟಪಟಿಯಿಂದ ನಿಮಗೆ ನಿಮಗೆ ಗೊತ್ತಿರೋ ಹಾಗೆ ನೇಮಕಾತಿ ಮಾಡಿದ್ದಾರೆ. ಸಮಸ್ಯೆ ಕೂಡ ಆಗಿದೆ. ಸದ್ಯದ ಮಾಹಿತಿ ಪ್ರಕಾರ ಅಪ್ಡೇಟ್ ನಮಗೆ ಕಾಯ್ದು ನೋಡ್ತೀವಿ. ಸದ್ಯದ ಮಾಹಿತಿ ಪ್ರಕಾರ ಶೀಘ್ರದಲ್ಲೇ ಇಲ್ಲ ಅಂತೇಳಿ ನಿಮಗೆ ಆರ್ಟಿಕಲ್ ಕೂಡ ಬಂದಿದೆ. ನೇಮಕಾತಿ ಮತ್ತೆ ವಿಳಂಬ ಆಗೋ ಸಾಧ್ಯತೆ ಕೂಡ ಇದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ, ನಾವು ನಿಮಗೆ ಮಾಹಿತಿಗಳನ್ನ ಕೊಡ್ತೀವಿ. ಥ್ಯಾಂಕ್ ಯು.